ಒಂದನೇ ಹಂತದ ಚುನಾವಣೆ ಮುಗಿದ ನಂತರ ಸ್ವಲ್ಪ ಅದರಿಂದ ಏನಾದರೂ ಸಮಸ್ಯೆ ಆಯಿತು ಅಂತ ಇವ್ರಿಗೆ ಅನ್ನಿಸ್ತೋ ಏನೋ ಗೊತ್ತಿಲ್ಲ. ಅದಾದಮೇಲೆ ರಾಜನಾಥ್ ಸಿಂಗ್ ಹೇಳಿದರು, ಸಾಮ್ರಾಟ್ ಚೌಧರಿ ಹೇಳಿದರು, ಅಶೋಕ್ ಚೌಧರಿ ಹೇಳಿದರು, ಇವರೆಲ್ಲರೂ ಕೂಡ ಅವಾಗ ಆಮೇಲೆ ಅವರು ಗಿರಿರಾಜ್ ಸಿಂಗ್ ಕೂಡ ಹೇಳಿದರು ನಿತೀಶ್ ಕುಮಾರ್ ಅವರೇ ಮುಖ್ಯಮಂತ್ರಿ ಇದ್ದಾರೆ, ಅವರೇ ಇರ್ತಾರೆ ಅಂತ ಹೇಳಿದರು. ಆದರೆ ಯಾರು ಬಾಯಿಂದ ಬರಬೇಕು ಅಂತ ನಿತೀಶ್ ಕುಮಾರ್ ನಿರೀಕ್ಷೆ ಮಾಡ್ತಾಯಿದ್ರು, ನಿತೀಶ್ ಕುಮಾರ್ ಬೆಂಬಲಿಗ ಮತದಾರರು ನಿರೀಕ್ಷೆ ಮಾಡ್ತಾಯಿದ್ರು, ಅವ್ರ ಬಾಯಿಂದ ಬರಲಿಲ್ಲ. ಅಮಿತ್ ಶಾ, ನರೇಂದ್ರ ಮೋದಿ ಅವರ ಬಾಯಿಂದ ಬರಲಿಲ್ಲ. ಅಮಿತ್ ಶಾ ಅವರಂತೂ BJP ಸರ್ಕಾರ ಬರ್ತದೆ ಅಂತ ಹೇಳಿದರು. ಈ ನಿತೀಶ್ ಅವರನ್ನು ಇಲೆಕ್ಷನ್ ಮುಗಿದ ನಂತರ ಅವರನ್ನು ಮುಗಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವ ಒಂದು ಸಂದೇಶ ಏನಾದರೂ ಅವರ ಮತದಾರರೊಳಗಡೆ ಹೋಗಿ ವ್ಯಾಪಕವಾಗಿ ಅದು ಅವರಿಗೆ ಅನುಕಂಪದ ಅಲೆಯಾಗಿ ಮಾರ್ಪಟ್ಟರೂ ಕೂಡ ಆಶ್ಚರ್ಯ ಇಲ್ಲ. ಈ 10,000 ರೂಪಾಯಿದೊಂದು ನೇರ ವರ್ಗಾವಣೆ ಅಂತೂ ಅದು ಇದ್ದೇ ಇದೆ. ಅದರ ಜೊತೆಗೆ ಈ ಎಲ್ಲ ಸಂಗತಿಗಳು ಕೂಡ ಕೆಲಸ ಮಾಡಿರ್ಬೋದು. ಅದೆಲ್ಲ ಸೇರಿ ಒಂದು ಭಾಳ ಅದ್ಭುತವಾದಂಥ ತೀರ್ಮಾನ ಅವ್ರ ಪರವಾಗಿ ಬರ್ತಾ ಇದೆ ಅಂತ ಅನಿಸ್ತಾ ಇದೆ. ಎಸ್, ರಾಮಕೃಷ್ಣ ಅವರೇ, ಈ ಒಂದು ಟ್ರೆಂಡ್ ಏನಿದೆ ಇದನ್ನು ತಾವು ನಿರೀಕ್ಷೆ ಮಾಡಿರಲಿಲ್ಲ ಅಂತ ಅನ್ಸುತ್ತೆ. ಅಲ್ಲ, ನಾನು ಈ ಟ್ರೆಂಡ್ ಒಪ್ಕೊಳ್ಳಲ್ಲ. ಯಾಕೆಂದ್ರೆ ಇನ್ನೂ ಒಂದು ಕ್ಷೇತ್ರದ್ದು ಕೂಡ ಫಲಿತಾಂಶ ಫೈನಲ್ ಆಗಿಲ್ಲ ಅಲ್ವಾ. ಕೆಲವು ಸರಿ ಕಳೆದ ಎಲೆಕ್ಷನ್ ನೋಡಿದ್ವಿ ವಿಧಾನಸಭೆಗಳಲ್ಲಿ 500 ಓಟು 300 ಓಟು 400 ಓಟು ಅಂತರದಿಂದ ಹಿಂದೆ ಮುಂದೆ ಆಗಿರ್ತಕ್ಕಂಥದ್ದು ನೋಡಿದ್ದೀವಿ. 25 ಕ್ಷೇತ್ರಗಳಲ್ಲಿ ಬರೀ 500 ಓಟು 300 ಓಟಲ್ಲಿ ಆಗಿದೆ. ಕೊನೆಗಳಿಗೆಲ್ಲ ಆಗ್ಬೋದು, ಈಗೂ ಆಗ್ಬೋದು. ಟ್ರೆಂಡ್ ಇರ್ಬೋದು, ಟ್ರೆಂಡ್ ಇಲ್ಲ ಅಂತೇಳಲ್ಲ. ಇವ್ರು ಹೇಳಿದ್ರು ಈ ನಿತೀಶ್ ಕುಮಾರ್ ಅವರ ವೈಯಕ್ತಿಕ ವರ್ಚಸ್ಸು ಇದ್ದೇ ಇದೆ. ಯಾಕೆಂದ್ರೆ ಅವ್ರು ಜಾತ್ಯತೀತ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರು, ಆ ಪಾರ್ಟಿ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರು, ಇವ್ರ ಜೊತೆ ಇದ್ದು ಕಷ್ಟ ಇರ್ಬೋದು ಅರ್ಥ. ಆದರೂ ಕೂಡ ಅವ್ರು ನಾನು ಮುಖ್ಯಮಂತ್ರಿ ಅಂತ ಅವ್ರು ಪ್ರೊಜೆಕ್ಟ್ ಮಾಡ್ಕೊಳ್ಳಿಲ್ಲ. ಯಾಕಂದ್ರೆ BJP ಅದಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಈ ಟ್ರೆಂಡ್ ನೋಡಿದ್ರೆ ವೋಟ್ ಚೋರಿ ಇಸ್ ನಾಟ್ ಅ ಇಶ್ಯೂ ಅಂತ ಅನಿಸ್ತಾ ಇದೆ. ಇದ್ದೇ ಇದೆ, ಅದು ಮಾತ್ರ ಶಾಶ್ವತವಾಗಿ ಜನ ಆ ಇಶ್ಯೂ ಇರಬಹುದು, ಬಟ್ ಜನ ಅದನ್ನ ಎಲೆಕ್ಷನ್ ನಲ್ಲಿ ನೀವು ಯಾವ್ದಾದ್ರು ಒಂದು ಇಶ್ಯೂನ ರೇಸ್ ಮಾಡಿದಾಗ ಆ ಇಶ್ಯೂಗೆ ಸಂಬಂಧಪಟ್ಟಂತೆ ಜನ ಏನ್ ಅಭಿಪ್ರಾಯ ಕೊಡ್ತಾರೆ ಅನ್ನೋದ್ರ ಮೇಲೆ ಆ ಇಶ್ಯೂ ಕರೆಕ್ಟ್. ಅಂತಿಮ ಏನು ಅಂದ್ರೆ ಫಲಿತಾಂಶ ಏನ್ ಬರುತ್ತೆ ಅದ್ರ ಮೇಲೆ ಆಗುತ್ತೆ. ನಾವೇನೇನು ಪ್ರಚಾರ ಮಾಡಿದ್ವಿ ಅದಕ್ಕೆ ತದ್ವಿರುದ್ಧವಾಗಿ ಕೊಟ್ಟಿದ್ದಾರೆ ಅಂತಕ್ಕಂಥದ್ದೇ ಒಂದು ಮಾತು ಬರ್ತಕ್ಕಂಥದ್ದು. ಆದ್ರೆ ಆ ವೋಟ್ ಚೋರಿ ಅಂತಕ್ಕಂಥದ್ದು ನಿಜ. SIR ಅಲ್ಲಿ ನೀವು ಎಷ್ಟು ಡಿಲೀಟ್ ಮಾಡಿದ್ರಿ ಎಲ್ಲ ಅಂತ ನೀವು ನ್ಯಾಯಸಮ್ಮತವಾಗಿ ಕೊಟ್ಟಿದೀವಿ ಅಂತ ಹೇಳಿದ್ರು ಸಹ ಮತ್ತೆ ಅದರಲ್ಲಿ ಗಡಿಬಿಡಿ ಆಯ್ತು. ಮತ್ತೆ ಮತದಾರರೆಲ್ಲ ಗಲಾಟೆ ಮಾಡಿದ್ರು. ನೋಡಿ, ಮತ್ತೆ ಅಷ್ಟೆಲ್ಲ ಮಾಡಿದ್ರು ಕೂಡ ನಮ್ಮ ಮತ ಇಲ್ಲ ಅಂತೇಳಿ ಟಿವಿಗಳಲ್ಲೇ ತಾವೇ ಎಲ್ಲ ತೋರಿಸಿದ್ದೀರಾ. ನಾವು ಅಷ್ಟೆಲ್ಲ SIR ಕೊಟ್ವಿ, ಅಪ್ಲಿಕೇಶನ್ ಕೊಟ್ವಿ, ಎಲ್ಲ ಕೊಟ್ಟಿದ್ರು ಸಹ ನಮ್ಮನ್ನು ಮತ್ತೆ ಡಿಲೀಟ್ ಮಾಡಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ಇದ್ದೇ ಇದೆ. ಆ ಚೋರಿ ಅಂತಕ್ಕಂಥದ್ದು ಅದು ಶಾಶ್ವತವಾಗಿದ್ದೇ ಇದೆ. ಅರ್ಥ ಆಗ್ತಿದೆಯಾ? ಈಗಿರ್ತಕ್ಕಂಥ ಎಲೆಕ್ಷನ್ ಕಮಿಷನ್ ಅವರ ಆ ಪ್ರೆಸ್ ಮೀಟ್ ನೋಡಿದಾಗ ಅರ್ಥ ಆಗುತ್ತೆ. ಅವ್ರು ಕೊಡ್ತಕ್ಕಂಥ ಉತ್ತರ ಅದಕ್ಕೂ ತಾಳೆ ಆಗ್ತಾ ಇಲ್ಲ. ಅದಂತೂ ವರ್ಕೌಟ್ ಆದಂಗೆ ಕಾಣ್ತಾ ಇಲ್ಲ. ಈ ಟ್ರೆಂಡ್ ಅಲ್ಲಿ ನಿಮ್ಗೆ ಅದೇನು ವರ್ಕೌಟ್ ಆದಂಗೆ ಕಾಣ್ತಾ ಇಲ್ಲ. ಅಂಡ್ ಮೋರ್ ಓವರ್ ಈ ಜಂಗಲ್ ರಾಜ್ ಅನ್ನೋದು ಜನರ ಮನಸ್ಸಿನಿಂದ ಬಿಟ್ಟು ಹೋಗ್ತಿಲ್ವೇನೋ ಅಂತ ಅನಿಸ್ತಾ ಇದೆ. ಯಾಕೆ ಅಂತಂದ್ರೆ ಜಂಗಲ್ ರಾಜ್ ಈ ಸ್ಟಿಲ್ ಇಶ್ಯೂ. ಯಾಕೆಂದ್ರೆ ಇವ್ರು ಬಂದ್ಬಿಟ್ರೆ ಮತ್ತೆ ಈಗ ಏನೋ ಇರೋದಕ್ಕಿಂತ ಏನು ಇಲ್ಲದೆ ಇರೋದು ದೊಡ್ಡ ಗಂಭೀರ ಸಮಸ್ಯೆ ಆಗೋಗುತ್ತೆ ಅಂತ ಹಳೆ ದಿನಗಳನ್ನು ನೆನಪಿಸಿಕೊಂಡರೂ ಕೂಡ ಪತ್ರಗುಟ್ಟು ಹೋಗ್ತಾ ಇದ್ದಾರೆ ಬಿಹಾರದ ಜನ. ನೀವು ನೋಡ್ಬೋದು, ಭಾಳಷ್ಟು ಜನ ಪೋಸ್ಟರ್ಸು ಮಾಧ್ಯಮಗಳು ಹೋಗಿ ಅಲ್ಲಿನ ಜನಾಭಿಪ್ರಾಯವನ್ನು ಸಂಗ್ರಹ ಮಾಡುವಾಗ ಜಂಗಲ್ ರಾಜ್, ಗೂಂಡಾ ರಾಜ್ ಅಂದ ತಕ್ಷಣ ಶೇಕ್ ಆಗಿ ಹೋಗ್ತಾರೆ.